ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ ಇವರ ನಡುವಿನ ಮುಸುಕಿನ ಗುದ್ದಾಟ ಇನ್ನೂ ಕೂಡ ಮುಂದುವರಿತಾನೆ ಇದೆ. ವಿಕಸಿತ ಭಾರತ ಅಭಿಯಾನ, ಏರ್ಪೋರ್ಟ್ ಕಾರ್ಯಕ್ರಮ, ಎರಡು ಕಾರ್ಯಕ್ರಮಕ್ಕೂ ಕೂಡ ಗೈರಾಗೋ ಮೂಲಕ ತಮ್ಮ ಮುನಿಸನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕಾರ್ಯಕ್ರಮಗಳಿಗಿಲ್ಲ ಆಹ್ವಾನ, ಮೌನದಲ್ಲೇ ಶೆಟ್ಟರ್ ಉತ್ತರ ಕೊಟ್ಟಿದ್ದಾರೆ. ಪಕ್ಷದ ವರಿಷ್ಠರು ಎಲೆಕ್ಷನ್ಗೆ ನಿಲ್ಲಿ ಅಂದ್ರೆ ನಿಲ್ತೇನೆ, ಬೇಡ ಪಕ್ಷ ಸಂಘಟನೆ ಮಾಡಿ ಅಂದ್ರೆ ಅದನ್ನು ಮಾಡ್ತೇನೆ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್ ಇವರ ನಡುವಿನ ಒಂದಷ್ಟು ಅಸಮಾಧಾನ ಇದೆಯಲ್ಲ, ಮುನಿಸಿದೆಯಲ್ಲ, ಇದು ಈಗ ಕಾಣಿಸ್ಕೊಳ್ತಾ ಇದೆ. ಮುಂದಿನ ಲೋಕಸಭಾ ಎಲೆಕ್ಷನ್ನಲ್ಲೂ ಇದು ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಖಂಡಿತ. ಒಂದಷ್ಟು ಮಾತಾಡಿದ್ದಾರೆ ಜಗದೀಶ್ ಶೆಟ್ಟರ್ ಈ ಸಂದರ್ಭದಲ್ಲಿ. ಟಿಕೆಟ್ ವಿಚಾರವಾಗಿ ತಮ್ಮನ್ನ ಯಡಿಯೂರಪ್ಪನವರು ಶಿಫಾರಸು ಮಾಡಿದ್ದಾರೆ ಅಂತ ಒಂದು ಚರ್ಚೆ ಆಗ್ತದೆ. ಅಲ್ಲ, ಚರ್ಚೆ ಆಗ್ತಾ ಇದೆ. ಅದಕ್ಕೆ ನಾನು ಹಿಂದೂ ಹೇಳಿದಲ್ಲ, ಪಕ್ಷದ ವರಿಷ್ಠರು ಎಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ ನಾನು ಸ್ಪರ್ಧೆ ಮಾಡಲಿಕ್ಕೆ ತಯಾರಿದ್ದೇನೆ. ಇಲ್ಲ ಇಲೆಕ್ಷನ್ ಕ್ಯಾಂಪೇನ್ ಮಾಡಬೇಕು, ಸಂಘಟನೆಯಲ್ಲಿ ತೊಡಗಿಸ್ರಿ ಅಂತ ಹೇಳಿದರೆ ಅದಕ್ಕೂ ತಯಾರಿದ್ದೀನಿ ಅಂತ ನಾನು ಮೊದಲಿಂದ ಫ್ರಮ್ ಬಿಗಿನಿಂಗ್ ಹೇಳ್ತಿದ್ದೆ. ಯಾವಾಗ ಭಾರತೀಯ ಜನತಾ ಪಾರ್ಟಿ ಪುನರ್ ಸೇರ್ಪಡೆ ಆದೆ ಅವತ್ತಿನಿಂದಲೂ ನಾನು ಹೇಳ್ತಾ ಇದ್ದೀನಿ, ವರಿಷ್ಠರು ಬಿಟ್ಟಾದ ಮೇಲೆ ಮತ್ತು ಅವರು ಈ ಸ್ಪರ್ಧೆ ಈ ಚುನಾವಣೆಯಲ್ಲಿ ಮಾಡಬೇಕು ಅಂತಂದರೆ ನಾನು ಮಾಡಲಿಕ್ಕೆ ತಯಾರಿದ್ದೀನಿ. ಇಲ್ಲ ಅಂತಂದರೆ ಇಲ್ಲ ನೀವು ಸಂಘಟನೆಯಲ್ಲಿ ತೋರಿಸ್ಬೇಕು, ಪಾರ್ಟಿ ಕ್ಯಾಂಪೇನ್ ಮಾಡಬೇಕಂದ್ರೆ ಅದಕ್ಕೂ ತಯಾರಿದೆ, ಎಲ್ಲದಕ್ಕೂ ತಯಾರಿ. ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅದು ಯಾವ ಕ್ಷೇತ್ರದಿಂದ ಮಾಡಬೇಕು ಅನ್ನುವಂಥದ್ದು ಇನ್ನೂವರೆಗೆ ನನ್ನ ಜೊತೆ ಚರ್ಚೆ ಮಾಡಿಲ್ಲ ವರಿಷ್ಠರು. ಅವರೆಲ್ಲಿ